ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಡ್ಯೂಟಿಗೆ ಹೋಗುವಾಗ ಸೊ ನಾವು ಹೋಗಿದ್ದ ಒಂದು ಊರಲ್ಲಿ ಆಷಾಢ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ರು. ಸೊ ಅಲ್ಲಿ ನಾವು ಒಂದು ಶಾಪಿಗೆ ಸಾಮಾನೆಲ್ಲ ಕೊಡುವಾಗ ನಮ್ಮ ಮನೆಯವರು ಹೋಗು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಸೊ ಇಲ್ಲಿ ನೋಡ್ತಿರ್ಬೋದು, ರಂಗೋಲಿ ಅಂತೂ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಎಷ್ಟು ರಂಗೋಲಿ ಹಾಕಿ ಬಣ್ಣ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಈ ಆಷಾಢ ಮಾಸದಲ್ಲಿ ನಮ್ಮ ಕಡೆ ಅಂದರೆ ಸೊ ನಮ್ಮೂರಲ್ಲೂ ಕೂಡ ನಾವು ಆಷಾಢ ಲಕ್ಷ್ಮಿ ಪೂಜೆ ಮಾಡ್ತೀವಿ. ಸೊ ನಾವು ಹೋಗಿದ್ದ ಜಾಗದಲ್ಲೂ ಕೂಡ ಆಷಾಢ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಇದಕ್ಕೆ ನಾನ್ ವೆಜ್ ಮಾಡೋರು ನಾನ್ ವೆಜ್ ಮಾಡ್ತಾರೆ, ಹೋಳಿಗೆ ಮಾಡೋರು ಹೋಳಿಗೆ ಮಾಡ್ತಾರೆ, ಕುರಿ ಕಡಿಯೋರು ಕುರಿ ಕಡಿತಾರೆ. ಬಂದೆ ಒಳಗಡೆ ತುಂಬ ಜನ ಇದ್ದರು. ಮೊಸರನ್ನ ಅಂದರೆ ನೈವೇದ್ಯಕ್ಕೆ ಮೊಸರನ್ನ, ಕಾಯಿ, ಹಣ್ಣು, ಹೂವು ಎಲ್ಲ ತೊಗೊಂಡು ಬರ್ತಾಯಿದ್ರು. ಸೊ ದೇವಿಗೆ ಮೊಸರನ್ನ ನೈವೇದ್ಯ ಇಡೋದ್ರಿಂದ ಮನೆ ಶಾಂತಿಯಾಗಿ ಚೆನ್ನಾಗಿರುತ್ತೆ ಅಂತಾರೆ. ಮನೆಯಲ್ಲೂ ಕೂಡ ಅಷ್ಟೇ, ನಾವು ಮಂಗಳವಾರ ಶುಕ್ರವಾರ ಮೊಸರನ್ನ ನೈವೇದ್ಯ ಇಡಬೇಕು ಅಂತ ಹೇಳ್ತಾರೆ. ಸೊ ಇಟ್ಟರೆ ತುಂಬಾ ಒಳ್ಳೆಯದು, ತುಂಬ ಶಾಂತಿಯಾಗಿ ನೆಮ್ಮದಿಯಾಗಿ ಇರುತ್ತೆ, ಮನೆಯಲ್ಲಿ ತಣ್ಣಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಒಂದು ಪುಟ್ಟ ಊರು, ಒಂದು ಪುಟ್ಟ ಊರಲ್ಲಿ ಒಂದು ಪುಟ್ಟ ದೇವಸ್ಥಾನ. ಸೊ ಆ ದೇವಸ್ಥಾನದ ಒಳಗಡೆ ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಎಲ್ಲರೂ ಉಡಕ್ಕಿ ತಂದಿದ್ರು, ಮೊಸರನ್ನ ಎಲ್ಲ ತಂದಿದ್ರು. ನೋಡಿ ತುಂಬ ಜನ ಉಡಕ್ಕಿ ಎಲ್ಲ ಕೊಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಮನೆಯಲ್ಲಿ ನಾವು ಕೂಡ ಮಟನ್ ಎಲ್ಲ ತೊಗೊಂಡು ಬಂದು ಆಷಾಢ ಲಕ್ಷ್ಮಿ ಪೂಜೆ ಮಾಡ್ತೀವಿ. ಸೊ ತುಂಬ ಖುಷಿ ಆಯಿತು ನನಗೆ. ಇನ್ನೂ ಬೇರೆ ಬೇರೆ ಊರಲ್ಲೂ ಕೂಡ ತುಂಬ ಚೆನ್ನಾಗಿ ಈ ಆಷಾಢ ಲಕ್ಷ್ಮಿ ಪೂಜೆ ಮಾಡ್ತಾರೆ. ತುಂಬ ಅದ್ಧೂರಿಯಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಇವಾಗ ನಾನು ಅಲ್ಲಿ ಎಲ್ಲ ನಮಸ್ಕಾರ ಮಾಡಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸೊ ಇವರು ಎಲ್ಲ ಶಾಪಿಗೆ ಎಲ್ಲ ಸಾಮಾನೆಲ್ಲ ಕೊಟ್ಕೊಂಡು ಬರ್ತಾಯಿದ್ರು. ಅಲ್ಲಿವರೆಗೂ ನಾನು ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ಬಂದೆ. ತುಂಬ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು, ತುಂಬ ಖುಷಿ ಆಯಿತು. ಸೊ ಈ ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಹೇಳಿ ನನ್ನ ಮಗಳಿಗೆ ಕೊಬ್ಬರಿ ಮಿಠಾಯಿ ತಿನ್ನಬೇಕು. ಅವಳಿಗೆ ಒಂಥರ ಕ್ರೇವಿಂಗ್ಸು, ಹೊಸ ಅಂದರೆ ಏನಾದರೂ ತಿನ್ನಬೇಕು ನೆನಪು ಬಂದ ತಕ್ಷಣ ಅದನ್ನು ಕೇಳ್ತಾಳೆ. ಅವಳು ಸುಮಾರು ವರ್ಷಗಳ ಹಿಂದೆಲ್ಲ ಮಾಡಿರೋದನ್ನೆಲ್ಲ ನೆನೆಸ್ಕೊಂಡು ಕೇಳ್ತಾ ಇರ್ತಾಳೆ. ಹಾಗಾಗಿ ಅವಳು ನಾವು ಕೊಬ್ಬರಿ ಮಿಠಾಯಿ ಮಾಡದೆ ಎಷ್ಟು ಸುಮಾರು ವರ್ಷಗಳೇ ಆಗಿದ್ವು ಅನಿಸುತ್ತೆ. ಅವಳು ಕೊಬ್ಬರಿ ಮಿಠಾಯಿ ಮಾಡ್ಕೊಡಮ್ಮ ಅಂತ ಹೇಳಿದ್ಲು. ಸರಿ ಆಯಿತು ಬಿಡು, ತುಂಬ ವರ್ಷಗಳ ಹಿಂದೆ ಮಾಡಿರೋದು, ಬಟ್ ಟ್ರೈ ಮಾಡ್ತೀನಿ, ನೆನಪಿದೆ, ಮಾಡ್ತೀನಿ ಅಂತ ಹೇಳಿದ್ದಕ್ಕೆ 2 ತೆಂಗಿನಕಾಯಿಯಷ್ಟು ತುರಿದು ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಯಾಕಂದರೆ ಇದರಲ್ಲಿರೋ ನೀರಿನ ಅಂಶ ಕಡಿಮೆ ಆಗಬೇಕು. ಸೊ ನೀರಿನ ಅಂಶ ಇರಲೇಬಾರ್ದು. ಹಾಗಾಗಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು, ಈ ಥರ ರೋಸ್ಟ್ ಮಾಡಿಕೊಂಡ್ರೆ ನಿಮಗೆ 15 ದಿನವರೆಗೂ ಏನೂ ಕೆಡೋದಿಲ್ಲ ಕೊಬ್ಬರಿ ಮಿಠಾಯಿ. ನಾನಿಲ್ಲಿ 2 ತೆಂಗಿನಕಾಯಿಗೆ 1.5 ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದಿಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕ್ಕೊಳ್ತಾ ಇಲ್ಲ, ಸಕ್ಕರೆ ಕರಗೋಷ್ಟು ಅಷ್ಟೇ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡಿಲ್ಲ ಅಂದರೆ ಸಕ್ಕರೆಗೆ ಹೇಳಲೇಬಿಡ್ರಿ ನೀವು, ಪಾಕ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕೊಬ್ಬರಿ ಮಿಠಾಯಿ ಸಖತ್ತಾಗಿರುತ್ತೆ. ಸೊ ನಾನು ಟ್ರೈ ಮಾಡಿದ್ದೆ, ಬಟ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂತು ಫ್ರೆಂಡ್ಸ್, ಸಖತ್ತಾಗಿ ಬಂತು. ಇನ್ನು ಈಗ ಸಕ್ಕರೆ ಹಾಕಿದಾಗ ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅಲ್ಲಲ್ಲಿ ಗಟ್ಟಿಯಾಗಿಬಿಡುತ್ತೆ ಈ ಥರ ಸಕ್ಕರೆ. ಇದು ನೋಡಿ ಚೆನ್ನಾಗಿ ಇವಾಗ ಕರಗಿದೆ. ಇದು ಒಂದು ಜಾಸ್ತಿ ಪಾಕ ಅಂತೂ ಬರಲಿಕ್ಕೆ ಕೊಡಬೇಡಿ, 1 ಎಳೆ ಪಾಕ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಬೇಡ. 1 ಎಳೆ ಪಾಕ ಬಂದರೆ ಸಾಕು. ಈ ಸಕ್ಕರೆದಂತೂ, ಬೆಲ್ಲ ಅಂತೂ ಸಾಕು, ಕೈ ಆಡಿಸ್ದೇ ಇದ್ರೂ ಪರವಾಗಿಲ್ಲ, ಅದು ಕರಗಿ ಬಂದುಬಿಡುತ್ತೆ. ಈ ಸಕ್ಕರೆ ಅಂತೂ ಕೈ ಆಡಿಸ್ತಾನೇ ಇರಬೇಕು. ಇನ್ನು ನಾನು ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ನೋಡ್ತಾ ಇದ್ದೀವಿ ಪಾಕ ಬಂತಾ ಅಂತ ಹೇಳಿ. ಆ್ಯಕ್ಚುಲಿ ನಾನು ಅವತ್ತು ಅಮ್ಮನ ಮನೆಗೆ ಹೋಗಿ ಅಲ್ಲೇ ಈ ರೆಸಿಪಿ ಶೂಟ್ ಮಾಡಿದ್ದು. ಹಾಗಾಗಿ ನನ್ನ ಜೊತೆಗೆ ನನ್ನ ಅಣ್ಣನೂ ಕೂಡ ನನಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಕ್ಯಾಮ್ರಾ ಅಂದರೆ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡುವಾಗ ಅವನ ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದ. ಇನ್ನು ನೋಡಿ ಕೊಬ್ಬರಿ ಹಾಕೋದು ಒಂದು ಪಾಕ ಬಂತು, 1 ಎಳೆ ಪಾಕ ಬಂತು. ಕೊಬ್ಬರಿ ಹಾಕುವಾಗ ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ ವಿಡಿಯೋ. ಸೊ ಸಾರಿ ಫ್ರೆಂಡ್ಸ್. 1 ಎಳೆ ಪಾಕ ಬಂದ ತಕ್ಷಣ ನಾನು ಹುರ್ಕೊಂಡಿರೋ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಇದು ನೋಡಿ ಚೆನ್ನಾಗಿ ಕೈ ಆಡಿಸ್ಕೊಂಡಾಗ ಇದು ಸ್ವಲ್ಪ ನೀರು ಬಿಡ್ಕೊಳ್ತಾ ಇದೆ. ನೋಡಿ ಈ ಥರ ನೀರು ಬಿಡ್ಕೊಳ್ತಾ ಇದೆ. ಈ ಥರ ನೀರು ಬಿಟ್ಕೋಬಾರ್ದು. ಸೊ ನೀರೆಲ್ಲ ಹೋಗೋ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆ ಇದಕ್ಕೆ ನಾನು 3 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಸೊ 3 ಸ್ಪೂನ್ ಆದರೆ ತುಪ್ಪ ಸಾಕು.
ಅಷ್ಟೇ ಸಾಕು, ತುಪ್ಪ ಏನು ಜಾಸ್ತಿ ಬೇಕಾಗೋದಿಲ್ಲ. ಸೊ ನಾನು ಒಂದು ಕೊಬ್ಬರಿ ಹಾಕೋದು, ಒಂದು ತುಪ್ಪ ಹಾಕೋದು ವಿಡಿಯೋ ಮಿಸ್ ಆಗಿದೆ. ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ನನಗೆ ಸಖತ್ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ನಿಜವಾಗ್ಲೂ ಈ ವಿಡಿಯೋ ಎಡಿಟ್ ಮಾಡುವಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇವಾಗ ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ಈ ಥರ ನಾವು ತಟ್ಟೆಗೇನು ತುಪ್ಪ ಏನೂ ಹಚ್ಚಿಲ್ಲ ಫ್ರೆಂಡ್ಸ್. ಈ ಥರ ತಟ್ಟೆಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ನೋಡಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ತಟ್ಟೆಗೆ ಸ್ಪ್ರೆಡ್ ಮಾಡೋಣ. ಸೊ ಸ್ಪೂನಿಗೆಲ್ಲ ಹತ್ಕೊಂಡಿದ್ದು ಎಲ್ಲ ತೆಗೆದುಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಈ ಚಮಚದಲ್ಲಿ, ಈ ಸ್ಪೂನಲ್ಲಿ ನಿಮಗೆ ಸರಿಯಾಗಿ ಸ್ಪ್ರೆಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದರೆ ಒಂದು ಬಟ್ಲು ತೊಗೊಂಬಿಡಿ. ಒಂದು ಕಪ್ಪಿನ ಸಹಾಯದಿಂದ ಇದನ್ನು ಚೆನ್ನಾಗಿ ಬಿಸಿ ಇರುತ್ತೆ ಫ್ರೆಂಡ್ಸ್, ಕೈ ಅಂತೂ ತಾಗಕ್ಕೆ ಆಗೋದಿಲ್ಲ. ಈ ಥರ ಕಪ್ಪಿಂದ ನೋಡಿ, ನಮ್ಮ ಅಣ್ಣ ಕಪ್ ತೊಗೊಂಬಿಡು ಈಸಿಯಾಗಿ ಸ್ಪ್ರೆಡ್ ಮಾಡ್ಕೋಬೋದು ಅಂತ ಹೇಳಿ ಒಂದು ಮೀಡಿಯಮ್ ಸೈಜ್ ಕಪ್ ತೊಗೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ ಈ ಥರ ಕೊಬ್ಬರಿ ಮಿಠಾಯಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆ. ಸ್ವಲ್ಪ ಸಕ್ಕರೆ ಪಾಕ ಬರೋಷ್ಟಿಗೆ ಅಷ್ಟೇ ಟೈಮ್ ಹಿಡಿಯುತ್ತೆ, ಬಿಟ್ಟರೆ ನಿಮಗೆ ಜಾಸ್ತಿ ಟೈಮು ಬೇಕಾಗಲ್ಲ. ಈ ಥರ ಸೊ ಬಿಸಿ ಬಿಸಿ ಇದ್ದಾಗೆ ನಾವು ಕಟ್ ಮಾಡ್ಕೋಬೇಕು. ಸೊ ತಣ್ಣಗಾಗಕ್ಕೆ ಬಿಟ್ಬಿಟ್ಟಿದ್ವಿ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇನ್ನು ಬಿಸಿ ಇದ್ದಾಗೆ ಕಟ್ ಮಾಡಿ ತಣ್ಣಗೆ ಮಾಡೋಕ್ಕೆ ಇಟ್ಬಿಟ್ರಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ನಿಮಗೆ ಯಾವ ಶೇಪಲ್ಲೂ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಟ್ರಿಪ್ಪಿಗೆ ಹೋಗುವಾಗ, ಇಲ್ಲ ಮಕ್ಕಳು ಹೊರಗಡೆ ಹಾಸ್ಟೆಲಲ್ಲಿದ್ದಾರೆ, ಪಿ ಜಿಯಲ್ಲಿದ್ದಾರೆ ಅಂತ ಅಂದಾಗ ಈ ಥರ ವೆರೈಟಿಯಾಗಿ ನೀವು ಮಾಡಿ ಕಳಿಸಿದ್ರೆ ಅವರಿಗೂ ಪಿ ಜಿ ಊಟ ತಿಂದು ತಿಂದು ಬೇಜಾರಾಗಿರುತ್ತೆ. ಸೊ ಈ ಥರ ವೆರೈಟಿ ಇದ್ದಾಗ ಅವ್ರಿಗೂ ಖುಷಿಯಾಗುತ್ತೆ, ಏನೋ ಒಂಥರ ಡಿಫ್ರೆಂಟು. ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್, ಸೂಪರ್ ಆಗಿತ್ತು. ನನ್ನ ಮಗ ಆ್ಯಕ್ಚುಲಿ, ಇದು ನನ್ನ ಮಗಳಿಗೆ ಮಾಡಿದ್ದು. ಆ್ಯಕ್ಚುಲಿ ನನ್ನ ಮಗ ಈ ಥರ ಎಲ್ಲ ತಿನ್ನೋದೇ ಇಲ್ಲ. ಬಟ್ ಟೇಸ್ಟ್ ನೋಡು ಅಂತ ಅಂದಾಗ ತಿಂದು ನೋಡ್ದ, ಅವನಿಗಂತೂ ತುಂಬಾ ಇಷ್ಟ ಆಯಿತು. ಸೊ ಮತ್ತೊಮ್ಮೆ ಮಾಡ್ತೀನಿ, ನಿನಗೋಸ್ಕರ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಅವನಿಗೂ ಕೂಡ. ಸೊ ಪದೇ ಪದೇ ಮಾಡಬೇಕು, ಆ ಥರ ಟೇಸ್ಟ್ ಇತ್ತು ಫ್ರೆಂಡ್ಸ್. ಇದೇ ಥರ ಇನ್ನಷ್ಟು ರೆಸಿಪಿಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋತೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್.